ನಾನು ಪಾಯ್ ಹಾಗೆ ಇಡ್ತೇನೆ ನಾನು. ಐ ನಾಟ್ ಡಿಸ್ಟರ್ಬ್ ದ ಪಾಯ್. ಯಾಕಂದ್ರೆ ಲಾಸ್ಟ್ಗೆ ಏನು ಕೇಳಿದ್ದಾರೆ ಅವರು? ರೇಷಿಯೋ ಕೇಳಿದ್ದಾರೆ. ಐ ಕೀಪ್ ದ ಪಾಯ್ ಆಸ್ ಇಟ್ ಇಸ್. ಸೊ 7 7 49. 49 into 4 into pi. 36 carry 3. 196 pi centimeter square is the answer. ಏನಿದು? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಯಾವಾಗ ರೇಡಿಯಸ್ ಇಸ್ 7. ಮತ್ತೆ ಏರ್ ಅನ್ನ ಬ್ಲೋ ಮಾಡ್ತಾರೆ ಅದರಲ್ಲಿ. ಅಗೇನ್ ಏರ್ ಇಸ್ ಬ್ಲೋನ್ ಅಂಡ್ ರೇಡಿಯಸ್ ಬಿಕಮ್ಸ್ ನೌ 14. ನಾನು ಮತ್ತೆ ಫೈಂಡ್ ಔಟ್ ಮಾಡ್ತೇನೆ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಯಾವಾಗ r is equals to 14 centimeter ಇದ್ದಾಗ ಮತ್ತೆ ನಾನು ಏನು ಫೈಂಡ್ ಔಟ್ ಮಾಡ್ತೇನೆ? ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತೇನೆ. ದ ಫಾರ್ಮುಲಾ ಬಿಕಮ್ಸ್ ಸರ್ಫೇಸ್ ಏರಿಯಾ is equals to 4 pi r square. 4 into pi into 14 into 14. ಹೌದಾ? ಈ ಟೈಮಲ್ಲಿ ಎಷ್ಟಾಗ್ತದೆ ಸರ್ಫೇಸ್ ಏರಿಯಾ? It is 4 into pi into 14. 14s are 196. So 6 4s are 24. Carry 2, 36, 38. Carry 3, 784 pi centimeter square. ಎರಡು ಆನ್ಸರ್ ಬಂತ? ಈಗ ಏನು ಕೇಳಿದ್ದಾರೆ? ಎರಡು ರೇಷಿಯೋ ಫೈಂಡ್ ಔಟ್ ಮಾಡಿ. ಇದಕ್ಕೆ ನಾನು ಲಿಸನ್ಗೆ ಈ ರೀತಿ ರೇಷಿಯೋ ಕೇಳಿದಾಗ ನಾನು ಇದಕ್ಕೆ S1 ಅಂತ ಕರಿತೇನೆ, ಇದಕ್ಕೆ S2 ಅಂತ ಕರೀತೇನೆ. ಯಾಕಂದ್ರೆ ಬೇಕಲ್ಲ ರೇಷಿಯೋ. Therefore I will write S1 divided by S2 is equals to. ಅರ್ಥ ಆಗ್ತಾ ಇದೆ? S1 ಯಾವಾಗಿಂದು? When radius is 7. S2 ಯಾವಾಗಿಂದು? 196 pi divided by 784 pi. Pi gets cancelled. 7 and 1s are 4s. ನನಗೆ ಗೊತ್ತಾಯ್ತು 1s are 4s ಅಂತ ಡೈರೆಕ್ಟ್ ಆಗಿ ಇಲ್ಲಿದೆ. 4 into 196 is equal to 784. So 196 4s are 784. So answer is 1:4 is the answer. ಐಡಿಯಾ ಬಂತ? ಬರ್ಕೊಂಡ್ಬಿಟ್ರಿ. ಆಯ್ತಾ ಬರ್ಕೊಂಡು? ಯಾರು? ಎಸ್ ಬರಲೇಬೇಕು. ಆದ್ರೆ ನಾ ಯಾಕೆ ಹಾಕೋದಿಲ್ಲ ಅಂದ್ರೆ ಅಲ್ಲಿ ಡೆಸಿಮಲ್ ಬಂದ್ರೆ ಮತ್ತೆ ಕಷ್ಟ ಆಗುತ್ತೆ. ಅಲ್ಲಿ ಕೀಪ್ ದ ಪಾಯ್ ಆಸ್ ಇಟ್ ಈಸ್. ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗ್ತದಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾವ 100%. ನೀವು ಬರ್ಕೊಳ್ತೀರೋ ಆಮೇಲೆ ಬರ್ಕೊಳ್ತೀರಿ? ಬರ್ಕೊತೀರಾ? ಬೇಗ ಬರ್ಕೊಳ್ಳೋದ್ರೆ ಬೇಗ ಬರ್ಕೊಂಡ್ಬಿಡ್ತೀವಿ. ಕ್ವಶನ್ ನಂಬರ್ ನೆಕ್ಸ್ಟ್ ಬರೋದು 5. ಅಲ್ಲಿ 2 ಕ್ವಶನ್ಸ್ ಇವೆ ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದ್ರ ಮೋಸ್ಟ್ಲಿ ನೆಕ್ಸ್ಟ್ ಡೇ ಬರ್ಬೋದು ಆ ಕ್ವಶನ್ಸ್ಗಳು. ಫಸ್ಟ್ ಇದನ್ನು ಬರೆದು ಕಂಪ್ಲೀಟ್ ಮಾಡ್ಕೊಬೇಕು. ಅದಕ್ಕಾಗಿ ಹೇಳೋದು ಯು ಶುಡ್ ಹ್ಯಾವ್ ಕರೇಜ್. ಸ್ಟೇಜ್ ಫಿಯರ್ ಇರಬಾರ್ದು. ನೋಡ್ರಿ, ಇಷ್ಟು ಸಿಂಪಲ್ ಕಾನ್ಸೆಪ್ಟ್ ಇದೆ. ಆದ್ರೂ ಕೂಡ ಇಲ್ಲಿ ಬರ್ಬೇಕಾದ್ರೆ ಐ ವಾಂಟೆಡ್ ಸಮ್ ಗರ್ಲ್ಸ್ ಟು ಕಮ್ ಆನ್ ದ ಸ್ಟೇಜ್.